ರಾಂಪುರ್ ಗ್ರಾಮದಲ್ಲಿ ಹರಿಯ ಎಂಬ ಒಬ್ಬ ವ್ಯವಸಾಯಿ ಇದ್ದ. ಧರಮ್ ಮತ್ತು ವೀರ್ ಅಂತ 2 ಎತ್ತುಗಳು ಇದ್ವು. ಅವನಿಗೆ ಅವರು ವ್ಯವಸಾಯದಲ್ಲಿ ಸಹಾಯ ಮಾಡ್ತಿದ್ವು. ಹೇ ಭಗವಂತ, ನೀರಿಲ್ದೆ ನನ್ನ ತೋಟ ಎಲ್ಲ ಒಣಗೋಗಿದೆ. ಗೊತ್ತಿಲ್ಲ ಯಾವಾಗ ಮಳೆ ಬರುತ್ತೆ. ತುಂಬಾ ತಿಂಗಳಿಂದ ಆ ಊರಲ್ಲಿ ಮಳೆನೇ ಬಂದಿಲ್ಲ. ಅದರಿಂದ ಹರಿಯನ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಆಮೇಲೆ ಹರಿಯ ಮನೆಗೆ ಹೋಗ್ತಾನೆ. ಏನ್ರೇ ಆಯ್ತು, ಯಾಕಷ್ಟು ಸಪ್ಪಗಿದ್ದೀರಾ? ಮಳೆ ಬರ್ದೇ ಇರೋ ಕಾರಣ ನಮ್ಮ ಫಸಲೆಲ್ಲ ಹಾಳಾಗಿದೆ. ಗೊತ್ತಿಲ್ಲ ಈಗ ಜೀವನ ಹೇಗ್ ಮಾಡೋದು ಅಂತ. ಮನೆಯಲ್ಲಿ ತಿನ್ನೋದಕ್ಕಂತ ಏನೂ ಇಲ್ಲ. ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಗೊತ್ತಿಲ್ಲ. ನಾನೊಂದ್ ವಿಷಯ ಹೇಳಲಾ? ಹೇಳು. ನಮ್ಗೇನೆ ತಿನ್ನಕ್ಕಿಲ್ಲಿ ಏನೂ ಇಲ್ಲ. ಮತ್ತೆ ಇವ್ರಿಬ್ಬರನ್ನ ಬೇರೆ ನೋಡ್ಕೋಬೇಕಂದ್ರೆ ತುಂಬಾ ಕಷ್ಟ ರೀ ನಮ್ಗೆ. ನೀನೇನ್ ಹೇಳ್ತಾ ಇದೀಯ ನಿರಾಲಿ? ಅದು ಏನಂತಂದ್ರೆ ರೀ, ಯಾರಾದ್ರೂ ನಾವು ಇವ್ರನ್ನ ಮಾರ್ಬಿಡೋಣ. ಆ ದುಡ್ಡಿಂದ ಸ್ವಲ್ಪ ದಿನ ಜೀವಿಸ್ಬೋದಲ್ವಾ? ನೀರಲ್ಲಿ ಈ ರೀತಿ ಯೋಚನೆನೇ ಮಾಡ್ಬೇಡ. ಧರಮ್ ಮತ್ತೆ ವೀರ್ ನನ್ನ ಹಳೆ ಜೊತೆಗಾರರು. ನಾನು ಅವ್ರನ್ನ ಮಾರೋಕ್ಕಾಗಲ್ಲ. ಹಂಗಲ್ಲ ರೀ, ಮಾರಕ್ಕಾಗಲ್ಲ. ಆದ್ರೆ ಗುತ್ತಿಗೆ ಕೊಡ್ಬೋದಲ್ವಾ? ಬೇಕಾದ್ರೆ ದುಡ್ಡು ಬಂದ್ಮೇಲೆ ಮತ್ತೆ ತಗೊಂಡ್ಬಿಡ್ಬೋದು. ಪರಿಸ್ಥಿತಿಗಳು ಸರಿ ಇಲ್ದೆ ಕಾರಣದಿಂದ ಅವನು ಕೂಡ ಸರಿ ಅಂತ ಒಪ್ಕೋತಾನೆ. ಅದರಿಂದ ಅವನು ಎತ್ತುಗಳಿರುವ ಜಾಗಕ್ಕೆ ಹೋಗ್ತಾನೆ. ಅವರಿಬ್ರು ಸಪ್ಪಗಿರೋದನ್ನ ನೋಡಿ ಹೀಗಂತ ಕೇಳ್ತಾನೆ. ಏನಾಯ್ತು ಮಾಲೀಕ್ರೆ, ನೀವು ಚಿಂತೆಯಲ್ಲಿದ್ದೀರಲ್ಲ? ಮಳೆ ಬರ್ದೇ ಇರೋ ಕಾರಣ ಪೂರ್ತಿ ಫಸಲು ಹಾಳಾಗಿದೆ. ಮನೇಲಿ ಬೇರೆ ತಿನ್ನೋಕೆ ಅಂತ ಏನೂ ಇಲ್ಲ. ಮಾಲೀಕ್ರೆ ಹೇಳಿ, ನಾವು ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು? ನನಗೆ ನಿಮ್ಮಿಬ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಜಮೀನ್ದಾರ ಹತ್ರ ಗಿರ್ವಿ ಇಡ್ಬೇಕು. ಅವರಿಬ್ಬರ ಕಣ್ಣಲ್ಲಿ ಪಾಪ ನೀರು ಬಂದ್ಬಿಡುತ್ತೆ. ಮಾಲೀಕ್ರೆ, ನಂಗೊಂದು ಸಹಾಯ ಮಾಡ್ತೀರಾ? ನೀವು ವೀರನನ್ನ ಬಿಟ್ಬಿಡಿ, ನನ್ನ ಗಿರಿವಿ ಅಂಗಡಿಯಲ್ಲಿ ಇಡಿ. ಇಲ್ಲ ಮಾಲೀಕ್ರೆ, ನೀವು ಧರ್ಮನ್ನ ಬಿಟ್ಬಿಡಿ, ನನ್ನನ್ನ ಪಣಕ್ಕಿಡಿ. ಆಮೇಲೆ ಅವರ ಸ್ನೇಹವನ್ನು ನೋಡಿ ಅವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ನೀವಿಬ್ರು ಚಿಂತೆ ಮಾಡಬೇಡಿ, ನಾನು ಶಾಶ್ವತವಾಗಿ ಧರ್ಮ ಮತ್ತೆ ವೀರ್ನ ಬೇರೆ ಮಾಡ್ತಿಲ್ಲ. ಬೆಳೆ ಬರ್ತಿದ್ದಾಗೆ ನಾನು ಹಣ ಕೊಟ್ಟು ಬಿಡಿಸ್ಕೊಳ್ತೀನಿ. ಮಾರನೇ ದಿನ ಧರಮ್ ಎತ್ತುನ ಅವನು ಜಮೀನ್ದಾರಿ ಹತ್ರ ಕರ್ಕೊಂಡೋಗ್ತಾನೆ. ನೆನ್ಪಿರ್ಲಿ ಹರಿಯ, ಒಂದ್ ವೇಳೆ 6 ತಿಂಗಳಲ್ಲಿ ನನ್ನ ಹಣ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಆಗ ನಿನ್ನ ಹಸುನ ಮಾರ್ಬಿಡ್ತೀನಿ. ಅರ್ಥ ಆಯ್ತು ಸೇಠ್, ನಾ ನಿಮ್ಮ ಹಣ 6 ತಿಂಗಳ ಒಳಗಡೆ ಕೊಡ್ತೀನಿ. ಸರಿ, ತಗೋ ಹಣ. ಜಮೀನ್ದಾರಿ ಹತ್ರ ದುಡ್ಡು ತಗೊಂಡು ಮನೆಗೆ ಹೋಗ್ಬಿಡ್ತಾನೆ. ತಗೋ ಹಣವನ್ನ, ತಿನ್ನೋಕೆ ಅಂತ ರೇಷನ್ ತಗೊಂಬ. ಸ್ವಲ್ಪ ದುಡ್ಡನ್ನು ಅವನು ಅವನ ಹೆಂಡತಿಗೆ ಕೊಡ್ತಾನೆ. ಮಿಕ್ಕಿರೋ ದುಡ್ಡಲ್ಲಿ ಅವನು ತೋಟಕ್ಕೆ ಬೇಕಾದ ಬೀಜ ತಗೊಂಡ್ಬರ್ತಾನೆ. ಮಾರನೇ ದಿನ ವೀರ್ನ ಕರ್ಕೊಂಡು ಅವನು ತೋಟಕ್ಕೆ ಹೋಗ್ತಾನೆ. ಮಾಲೀಕ್ರೆ, ಇವತ್ತು ಧರ್ಮ ನಂಗೆ ತುಂಬಾ ನೆನಪಾಗ್ತಿದ್ದಾನೆ. ಗೊತ್ತಿಲ್ಲ ನನ್ನ ಗೆಳೆಯ ಹೇಗಿದ್ದಾನಂತ. ಕೇವಲ ಕೆಲವು ತಿಂಗಳಿಗಳಿಗಷ್ಟೇ ಮತ್ತೆ ಧರ್ಮನ ವಾಪಸ್ ಕರ್ಕೊಂಬರ್ತೀನಿ. ಹರಿಯ ಮತ್ತೆ ವೀರ್ ಇಬ್ರು ತೋಟ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇದೇ ತರ ತುಂಬಾ ದಿನ ಕಳೆದೋಗತ್ತೆ. ಮಳೆನೇ ಬರಲ್ಲ. ಮಾಲೀಕ್ರೆ, ಯಾಕೋ ಮಳೆ ಬರಂಗೆ ಕಾಣಿಸ್ತಿಲ್ಲ. ಈಗ ನಾವ್ ಏನ್ ಮಾಡೋದು? ಗೊತ್ತಿಲ್ಲ ಭಗವಂತಂದು ಏನ್ ಆಜ್ಞೆ ಅಂತ. ಮಳೆ ಬರ್ತೆ ಬಿಡು ಅಂತ ಅನ್ಕೊಂಡು ತುಂಬಾ ದಿನ ಕಳೆದು ಹೋಗುತ್ತೆ. ಆದ್ರೆ ಅವ್ರು ಅನ್ಕೊಂಡಂಗ ಆಗಲ್ಲ. ಅವರ ಬೆಲೆ ಎಲ್ಲಾನು ಪಾಪ ಒಳಗೋಗ್ಬಿಡುತ್ತೆ. ಸ್ವಲ್ಪ ದಿನದಲ್ಲಿ ಜಮೀನ್ದಾರರ 6 ತಿಂಗಳು ಮುಗ್ದೋಗ್ಬಿಡುತ್ತೆ. ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋದು ಅಂತ. ಜಮೀನ್ದಾರ್ನ ಇನ್ನೂ ಸ್ವಲ್ಪ ದುಡ್ಡು ಕೊಡ್ತಾರೇನೋ ಕೇಳ್ಬೋದಲ್ವಾ? ಹಾ, ನಾನು ಇವತ್ತೇ ಅವ್ರನ್ನ ಭೇಟಿ ಮಾಡ್ತೀನಿ. ಹರಿಯ ಜಮೀನ್ದಾರ್ನ ಮೀಟ್ ಮಾಡಕ್ಕಂತ ಹೋಗ್ತಾನೆ. ಬಾಬಾ ಹರಿಯ, ಹಣ ತಗೊಂಬಂದಿದ್ಯಾ? ಇಲ್ಲ ಮಾಲೀಕ್ರೆ, ನಾನು ಇನ್ನೂ ಸ್ವಲ್ಪ ಹಣ ತಗೊಳಕ್ ಬಂದಿದ್ದೀನಿ. ನೋಡು ಹರಿಯ, ನಾನಿನ್ಗೆ ಇನ್ನೂ ಸಾಲ ಕೊಡೋಕ್ಕಾಗಲ್ಲ. ಒಂದ್ ವೇಳೆ ವಾರದಲ್ಲಿ ನೀನು ನನ್ನ ಹಣ ಕೊಡ್ಲಿಲ್ಲ ಅಂದ್ರೆ ಆಗ ನಿನ್ನ ಹಸುನ ನನ್ನ ಕಸಾಯಿಖಾನೆಗೆ ಮಾರ್ತೀನಿ. ಆಮೇಲೆ ಹರಿಯ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗ್ ಬರ್ತಾನೆ. ಏನಾಯ್ತ್ರಿ? ಜಮೀನ್ದಾರಿ ಏನಂತ ಹೇಳಿದ್ರು? ಇಲ್ಲ, ಅವ್ರು ಹೇಳಿದ್ರು ಒಂದ್ ವೇಳೆ ಹಣ ಕೊಡ್ಲಿಲ್ಲ ಅಂದ್ರೆ ನಮ್ಮ ಹಸುನ ಕಸಾಯಿಖಾನೆಗೆ ಮಾರ್ತಾರಂತೆ. ನೋಡ್ತಿದ್ದಂಗ್ಲೆ 6 ತಿಂಗಳು ಕಳೆದು ಹೋಗ್ಬಿಡುತ್ತೆ. ಆಮೇಲೆ ಜಮೀನ್ದಾರಿ ಎತ್ತನ್ನು ಕಾಲುಗೆ ಮಾರ್ಬಿಡ್ತಾನೆ. ತಗೊಳ್ಳಿ ಸೇಠ್, ಈ ಎತ್ತಿಗೆ ಹಣ. ಧನ್ಯವಾದ. ಒಂದ್ ವಿಷಯ ನೆನ್ಪಿರ್ಲಿ ಸೇಠ್, ಇನ್ನು ಈ ಎತ್ತು ನಿಮ್ಗೆ ಯಾವತ್ತೂ ವಾಪಸ್ ಸಿಗೋದಿಲ್ಲ. ಒಂದ್ ವೇಳೆ ಹರಿಯ ನನ್ನ ಹಣ ವಾಪಸ್ ಕೊಡಕ್ ಬಂದ್ರೆ ಆಗ್ಲೂನಾ? ಹಾ, ಯಾಕಂದ್ರೆ 2 ದಿನದಲ್ಲಿ ನಾನು ಈ ಹಸುನ ಕಟ್ ಮಾಡಿ ಮಾರ್ತೀನಿ. ಸರಿ, ನಿಂಗೇನ್ ಅನ್ಸುತ್ತೋ ಅದನ್ನ ಮಾಡು. ಈ ಹಸುಗೂ ನಂಗೇನ್ ಸಂಬಂಧ ಇದೆ? ನನಗೆ ನನ್ನ ಹಣ ಸಿಕ್ಕಿದೆ. ಧರಮ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಕಾಲು. ಇನ್ನೊಂದ್ ಕಡೆ ವೀರ್ ತುಂಬಾ ಬೇಜಾರಾಗಿರ್ತಾನೆ. ಮಾಲೀಕ್ರೆ, ನನ್ನ ಗೆಳೆಯನನ್ನ ಕಾಪಾಡ್ಕೊಳ್ಳಿ. ಆ ಕಸಾಯಿಖಾನೆಯವನು ನನ್ನ ಗೆಳೆಯನನ್ನ ಸಾಯಿಸ್ಬಿಡ್ತಾನೆ. ನನ್ನ ಕ್ಷಮಿಸ್ಬಿಡು ಗೆಳೆಯ. ಹಣ ಇಲ್ದೆ ನಾನು ಏನು ಮಾಡಕ್ಕಾಗಲ್ಲ. ಒಂದ್ ಕೆಲ್ಸನ ನೀನ್ ಮಾಡ್ಬೋದಲ್ಲ, ಕಸಾಯಿ ಹತ್ರ ನನ್ನ ಬಿಟ್ಬಿಟ್ಟು ಧರಮ್ಮನ್ನ ಇಲ್ಲಿ ವಾಪಸ್ ತಗೊಂಬರ್ಬೋದಲ್ವಾ? ಧರಮ್ನ ಕಾಪಾಡ್ಬೇಕಂತ ಅವನು ಪ್ರಾಣ ಕೊಡೋಕೆ ಅವನು ತಯಾರಾಗಿರ್ತಾನೆ. ಹರಿಯ ಕಸಾಯಿನ ಹೋಗಿ ನೋಡೋಣ ಅಂತ ಹೋಗ್ತಾನೆ. ಕಾಲು ಅವ್ರೆ, ಇದು ನನ್ನ ಎತ್ತು. ಇದನ್ನ ಬಿಡಿಸ್ಕೊಳ್ಳೋಕೆ ನನಗೊಂದು ಅವಕಾಶ ಕೊಡಬಹುದಾ? ನೋಡಣ್ಣ,
ಕೆಟ್ಟದೆ, ಆದ್ರೆ ಇದೇ ಕೆಲ್ಸನೇ. ಈ ಹಸುವಿಂದ ನಿನ್ಗೆ ಭಾವನೆಗಳಿರ್ಬೋದು, ಆದ್ರೆ ನನಗಿಲ್ಲ. ನಾನ್ ನಿನ್ಗೆ ಅವಕಾಶ ಯಾಕೆ ಕೊಡ್ಲಿ? ಆದ್ರೆ ಅವನು ನಿರಾಶೆ ಹೋಗ್ಬಿಟ್ಟು ಮತ್ತೆ ತಿರುಗಿ ಬರ್ತಾನೆ. ಮತ್ತೆ ಅವನು ವೀರ್ ಹತ್ರ ಹೋಗ್ತಾನೆ. ಮತ್ತೆ ಹೀಗಂತ ಹೇಳ್ತಾನೆ. ಏನಾಯ್ತು ಮಾಲೀಕ್ರೆ? ಅವನು ಒಪ್ಕೊಂಡ? ಇಲ್ಲ, ನನ್ನ ಕ್ಷಮಿಸ್ಬಿಡು ವೀರ್. ನಾನ್ ನಿನ್ನ ಧರ್ಮನನ್ನ ಬಿಡಿಸ್ಕೊಳಕ್ಕಾಗಿಲ್ಲ. ಇನ್ನೆರಡು ದಿನದಲ್ಲಿ ಅವನು ಧರ್ಮನನ್ನ ಸಾಯಿಸ್ತಾನೆ. ಹೇ ಭಗವಂತ, ನನ್ನ ಗೆಳೆಯನ ರಕ್ಷಣೆ ಮಾಡು. ಧರಂ ಬಗ್ಗೆ ಯೋಚನೆ ಮಾಡ್ತಾ ಅವರಿಬ್ರು ತುಂಬಾನೇ ಅಳ್ತಾರೆ. ಆಮೇಲೆ ವೀರ್ಗೆ ಏನಾದ್ರೂ ಮಾಡಿ ಕಾಪಾಡ್ಬೇಕಂತ ಯೋಚನೆ ಮಾಡ್ತಾನೆ. 2 ದಿನದಲ್ಲಿ ಕಸಾಯಿಕನವನು ಧರ್ಮನನ್ನ ಸಾಯಿಸ್ತಾನೆ. ಇಲ್ಲ, ನಾನ್ ನನ್ನ ಗೆಳೆಯ ಸಾಯೋಕ್ ಬಿಡೋದಿಲ್ಲ. ಧರ್ಮ್, ನಾನಿನ್ನ ಕಾಪಾಡೋಕ್ ಬರ್ತಾ ಇದ್ದೀನಿ. ಅಲ್ಲಿಂದ ಹೆಂಗೋ ಅವನು ತಪ್ಸ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಅವನು ಅಲ್ಲಿಂದ ಕಸಾಯಿಯ ಮನೆಗೆ ಹೋಗ್ತಾನೆ. ವೀರ್, ನೀನಿಲ್ಲಿ? ಹಾ ಧರ್ಮ್, ನಾನಿನ್ನ ಕಾಪಾಡೋಕ್ ಬಂದಿದ್ದೀನಿ. ನಿನ್ನ ಪ್ರಾಣವನ್ನ ಲೆಕ್ಕಿಸದೆ ಯಾಕೆ ಬಂದಿದೆಯಾ ಇಲ್ಲಿ ಗೆಳೆಯ? ನಿನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ನ ಜೀವನದಲ್ಲಿ ಏನೂ ಇಲ್ಲ ಗೆಳೆಯ. ಜೊತೆಲೆ ಬದುಕೋಣ, ಜೊತೆಲೆ ಸಾಯೋಣ. ಅದೇ ಸಮಯದಲ್ಲಿ ಕಾಲು ಕಸಾಯಿ ಕೂಡ ಅಲ್ಲಿಗೆ ಬರ್ತಾನೆ. ಅರೆ, ನಾನ್ ಕೇವಲ 1 ಹಸುಗೆ ಹಣ ಕೊಟ್ಟಿದ್ನಲ್ಲ, ಆದ್ರೆ 2 ಇಲ್ಲಿ ಹೆಂಗ್ ಬಂತು? ನಾನ್ ನನ್ನ ಗೆಳೆಯನ ಬಿಡಿಸ್ಕೊಳಕ್ ಬಂದಿದ್ದೀನಿ. ಒಂದ್ ವೇಳೆ ಜೀವದ ಮೇಲೆ ಆಸೆ ಇದ್ರೆ ಆಗ ನನ್ ಗೆಳೆಯನ್ ಬಿಟ್ಬಿಡು. ಕತ್ತಿ ನನ್ ಕೈಯಲ್ಲಿದೆ, ಮತ್ತೆ ಭಯಪಡಿಸ್ತಿರೋದ್ ನೀನು. ನಿನ್ ಕೈಯಲ್ಲಿ ಚಾಕು ಇದ್ರೆ ನನ್ ತಲೆ ಮೇಲೆ ಕೋಡಿದೆ, ತಾಕತ್ತಿದ್ರೆ ಬಾ ಮೈದಾನಕ್ಕೆ. ಹಾಗಾದ್ರೆ ಈಗ ನೀನು ಒಪ್ಕೊಳ್ಳೋದಿಲ್ಲ. ಫರೀದ್, ಅಬ್ದುಲ್, ಜಕೀರ್, ಜಲ್ದಿ ಬಾ. ಧರಂ ಮತ್ತೆ ವೀರ್ ಇಬ್ಬರು ಕಲಿತು ಅವ್ರ ಎಲ್ಲಾರ್ನೂ ಕೆಲ್ಗಡೆ ತಳ್ಬಿಡ್ತಾರೆ. ನೀನನ್ ಪ್ರಾಣ ಕಾಪಾಡಿದ್ಯಾ, ಧನ್ಯವಾದ ಗೆಳೆಯ. ಗೆಳೆಯನನ್ನ ರಕ್ಷಣೆ ಮಾಡೋದು ಗೆಳೆಯನ ಕರ್ತವ್ಯ ಆಗುತ್ತೆ ಗೆಳೆಯ. ಇದರಲ್ಲಿ ಧನ್ಯವಾದ ಯಾಕೆ ಹೇಳ್ಬೇಕು? ಬಾ, ಈಗ ಮನೆಗೆ ಹೋಗೋಣ. ಇಲ್ಲ ಗೆಳೆಯ, ಈಗ ನನ್ನ ಮನೆಗೆ ವಾಪಸ್ ಯಾವಾಗ್ಲೂ ಬರೋಲ್ಲ. ಯಾಕೆ? ಮಾಲೀಕರು ನನ್ನ ಬಿಡಿಸ್ಕೊಳ್ಳೋದಕ್ಕೆ ಏನ್ ಮಾಡಿದ್ರು? ಅವ್ರು ನನ್ನ ಸಾಯೋದಕ್ಕೆ ಅಂತ ಬಿಟ್ಬಿಟ್ರು. ಒಂದ್ ವೇಳೆ ನೀನ್ ಬಂದಿಲ್ಲ ಅಂದ್ರೆ ಆಗಿ ಕಸಾಯಿನವನು ನನ್ನ ಬೇರೆನೆ ಮಾಡ್ಬಿಟ್ಟು ಮಾಡ್ತಾ ಇದ್ದ. ನೀನ್ ಸರಿಯಾಗಿ ಹೇಳ್ತಾ ಇದೀಯ ಧರಮ್. ಈಗ ನಾನ್ ಕೂಡ ಅಲ್ಲಿಗೆ ವಾಪಸ್ ಹೋಗಲ್ಲ. ಎಲ್ಲಿ ಧರಮ್ ಇರ್ತಾನೆ ಅಲ್ಲಿ ವೀರ್ ಇರ್ತಾನೆ. ಸರಿ, ಹಾಗಾದ್ರೆ ಬಾ, ಕಾಡಿನ ಕಡೆಗೆ ಹೋಗೋಣ. ಅಲ್ಲಿಂದ ಅವರು ಕಾಡಿನ ಕಡೆಗೆ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಹರಿಯ ಮತ್ತೆ ಅವರ ಹೆಂಡತಿ ಇಬ್ರು ಸೇರಿ ಕಾಲು ಕಸಾಯಿ ಹತ್ರ ಹೋಗ್ತಾರೆ. ತಗೋ ಕಾಲು, ನಿನ್ನ ಹಣ. ನನ್ನ ಎತ್ತುಗಳನ್ನ ಬಿಟ್ಬಿಡು. ನಿನ್ನ ಎತ್ತನಾದ್ರ ಗೆಳೆಯ ವೀರ್ ರಾತ್ರಿನೇ ಬಿಡಿಸ್ಕೊಂಡು ಹೋಗ್ಬಿಟ್ನೋ ಹರಿಯ. ರಾತ್ರಿ ತಪ್ಸ್ಕೊಂಡ್ ಹೋದ್ರು ಅಂತಂದ್ರೆ ಇಷ್ಟೊತ್ತಿಗೆ ಅವ್ರ ಮನೆಗ್ ಬಂದಿರ್ಬೇಕು. ಅವರಿಬ್ಬರಿಗೂ ನೀನಂದ್ರೆ ಆಗ್ತಿಲ್ಲ, ಹಾಗಾಗಿ ಕಾಡಿನ ಕಡೆಗೆ ಹೋದ್ರು. ಅದನ್ ಕೇಳಿಸ್ಕೊಂಡು ಅವನು ತುಂಬಾ ಬೇಜಾರು ಪಡ್ತಾನೆ. ನಿರಾಲಿ, ನಾವ್ ಈ ಕೂಡ್ಲಿ ಕಾಡಿನ ಕಡೆಗೆ ಹೋಗೋಣ. ಹರಿಯ ಮತ್ತು ನಿರಾಲಿ ಅವ್ರನ್ನ ಹುಡ್ಕೊಂಡು ಕಾಡಿಗೆ ಹೋಗ್ತಾರೆ. ಸ್ವಲ್ಪ ದೂರ ಹೋದ ನಂತರ ಅವರು ಅವರ ಎತ್ತುಗಳನ್ನು ನೋಡ್ತಾರೆ. ಅಲ್ಲಿದೆ ನನ್ನ ಎತ್ತುಗಳು. ಹರಿಯ ಮತ್ತೆ ನಿರಾಲಿ ಅವ್ರಿಬ್ರ ಹತ್ರ ಹೋಗ್ತಾರೆ. ಧರಮ್, ವೀರ್, ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದೀವಿ. ಅವರಿಬ್ರು ಬೇಜಾರಿಂದ ಅವರ ಮುಖಗಳನ್ನು ತಿರ್ಗಿಸ್ಕೋತಾರೆ. ನನಗ್ ಗೊತ್ತು, ನೀವಿಬ್ರು ಬೇಜಾರಲ್ಲಿದ್ದೀರಾ. ನನ್ನ ಕ್ಷಮಿಸ್ಬಿಡಿ. ಈ ಸಾರಿ ಕೂಡ ಅವ್ರು ಹೇಳಿದ್ದನ್ನ ಕೇಳದೆ ಅವರಿಬ್ರು ಕೋಪದಿಂದ ಮುಖ ತಿರ್ಗಿಸ್ಕೋತಾರೆ. ನೀವು ಬೇಜಾರಲ್ಲಿರೋದು ಇದೇ ಕಾರಣಕ್ಕಲ್ವಾ ನಾನ್ ನಿಮ್ಗೋಸ್ಕರ ಏನೂ ಮಾಡ್ಲಿಲ್ಲ ಅಂತ? ಇಲ್ಲಿ ನೋಡು ಹಣ. ನನ್ನ ಹಣ ತಗೊಂಡು ನಿಮ್ಮನ್ನ ಬಿಡಿಸ್ಕೊಳ್ಳೋಕೆ ಕಸಾಯಿ ಅವನ ಹತ್ರ ಹೋಗಿದ್ದೆ. ಆದ್ರೆ ಅವನು ಹೇಳ್ದ ನೀವು ಅವನಿಂದ ತಪ್ಪಿಸ್ಕೊಂಡು ಕಾಡಿಗೆ ಬಂದ್ಬಿಡ್ರಿ ಅಂತ. ನನ್ನ ತಲೆ ಮೇಲೆ ಸಾವು ಬಂದು ಕೂತ್ಕೊಂಡಿತ್ತು. ಆಗ ನಿನ್ನ ಹತ್ರ ಹಣ ಇರಲಿಲ್ಲ. ಈಗ ಎಲ್ಲಿಂದ ಬಂತು? ಇದು ಸತ್ಯನೇ, ನನ್ನ ಹತ್ರ ಹಣ ಇರಲಿಲ್ಲ. ಆದ್ರೆ ಇದು ಸಹ ಸತ್ಯ, ನನ್ನ ಹಣವನ್ನ ಹೇಗೋ ತಗೊಂಬಂದೆ. ಹಣದ ವ್ಯವಸ್ಥೆ ನೀನ್ ಮೊದಲೇ ಮಾಡ್ಬೋದಾಗಿತ್ತಲ್ವಾ? ವ್ಯವಸ್ಥೆ ಮೊದಲಾಗಿಲ್ಲ, ಆದ್ರೆ ಹೀಗೇಗಾಯ್ತು? ಅವರಿಬ್ರು ನಿಜವಾಗ್ಲೂ ತುಂಬಾನೇ ಕೋಪದಿಂದ ಇರ್ತಾರೆ. ನೀವು ನಿಜ ತಿಳ್ಕೋಬೇಕು. ನಮ್ಮ ಹತ್ರ ದುಡ್ಡಿದೆ ಅಂತ ಅನ್ಕೊಂಡ್ರ? ಹೇಳಿ. ಬೇಡ ನೀರಲ್ಲಿ, ಏನು ಹೇಳ್ಬೇಡ. ನನ್ನನ್ನ ಹೇಳಕ್ಕೆ ಬಿಡಿ. ನಿಮ್ಮನ್ನ ಕಾಪಾಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ಇವರು ನನಗೆ ಗೊತ್ತಿಲ್ಲದೆ ಕಿಡ್ನಿ ಮಾರಕ್ಕೆ ಹೋಗ್ಬಿಟ್ಟಿದ್ರು. ಏನು? ಹೌದು. ಆಮೇಲೆ ನನಗೆ ಹೆಂಗೋ ಗೊತ್ತಾಯ್ತು. ಆದ್ರಿಂದ ನಾನ್ ಹೋಗಿ ಹಾಸ್ಪಿಟ್ಲಿಂದ ತಿರುಗಿ ಕರ್ಕೊಂಬಂದೆ. ಮತ್ತೆ ಮತ್ತೆ ನಿಮ್ಮಿಬ್ಬರನ್ನ ಕಾಪಾಡೋದಕ್ಕೆ ನಾನು ನನ್ನ ಜಮೀನನ್ನ ಮಾರ್ಬಿಟ್ಟೆ. ಅದ್ ಕೇಳಿಸ್ಕೊಂಡಿದ ತಕ್ಷಣ ಹರಿಯ ಮೇಲೆ ಇದ್ದ ಕೋಪ ಎಲ್ಲ ದೂರ ಆಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಇನ್ನೂ ಗೌರವ ಬರುತ್ತೆ. ಮಾಲೀಕ್ರೆ, ಕಸಾಯವನಿಂದ ನಾವೀಗೂ ತಪ್ಪಿಸ್ಕೊಂಬಂದ್ವಿ, ಮತ್ತೆ ಜಮೀನ್ದಾರ್ಗೇನು ಕೊಡೋ ಹಾಗಿಲ್ಲ. ಹಾಗಾಗಿ ಹಣದಿಂದ ನೀವು ಮತ್ತೆ ಜಮೀನ್ ತಗೊಳ್ಳಿ. ನಾವು ಹೇಗೋ ಬೇವ್ರು ಸುರಿಸಿ ಕೆಲಸ ಮಾಡಿ ಬಡತನ ಹೋಗ್ಸೋಣ. ಎತ್ತುಗಳು ಇಬ್ಬರು ಹೇಳಿದ ಮಾತನ್ನ ಕೇಳಿ ಹರಿಯ ತೋಟವನ್ನು ವಾಪಸ್ ತಗೊಂಡ್ಬಿಡ್ತಾನೆ. ಸ್ವಲ್ಪ ದಿನದಲ್ಲೇ ಚೆನ್ನಾಗಿ ಮಳೆ ಬರುತ್ತೆ. ಅವರ ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಹರಿಯ ನಿರಾಲಿ ತುಂಬಾನೇ ಸಂತೋಷವಾಗಿ ಅವರ ಎತ್ತುಗಳ ಜೊತೆ ಜೀವಿಸ್ತಿದ್ರು.
ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.